ಹಲೋ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸ್ಟೂಡೆಂಟ್ ಲರ್ನಿಂಗ್ ಸ್ಕೈ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಯಾವುದಂದ್ರೆ ವಿಷಯ 6ನೇ ತರಗತಿ ಗಣಿತ ಪಠ್ಯ ಪುಸ್ತಕ 2024ನೇ ಇಸ್ವಿದು ಅಧ್ಯಾಯ 8 ದಶಮಾಂಶಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡುತ್ತ 8.2 ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡುವಂತ ನಾವೀಗ. ಈ ಹಣವನ್ನು ದಶಮಾಂಶ ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ಯಾರ. ಅದೇ ರೀತಿ ಎ ಪ್ರಶ್ನೆ 5 ಪೈಸೆ, ಬಿ ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ಕೊಂಡು ಆಮೇಲೆ ಆನ್ಸರ್ ನೋಡುತ್ತೆ. ಬಿ ಪ್ರಶ್ನೆ 75 ಪೈಸೆ, ಸಿ ಪ್ರಶ್ನೆ 20 ಪೈಸೆ, ಡಿ ಪ್ರಶ್ನೆ 50 ರೂಪಾಯಿ 70 ಪೈಸೆ, ಈ ಪ್ರಶ್ನೆ 725 ಪೈಸೆ. ಪ್ರಶ್ನೆ 1, ಈ ಹಣವನ್ನು ದಶಮಾಂಶ ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ. ಈ ಪ್ರಶ್ನೆ 5 ಪೈಸೆ. 5 ಪೈಸೆ 100ನೇ 5 ರೂಪಾಯಿ = 0.05 ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ. 1 ರೂಪಾಯಿಯಲ್ಲಿ 100 ಪೈಸೆಗಳು ಇರ್ತಾವಲ್ಲ, ಅದನ್ನು ಭಾಗಾಕಾರ ಮಾಡಿದಂದ್ರೆ 100ಕ್ಕೆ 5 ಭಾಗಾಕಾರ ಮಾಡ್ತೀವಿ, ಮಾಡಕ್ಕೆ ಬರಲ್ಲ 0.05 ಅಂತ ಹಚ್ಕೊಂಡು ಏನು ಮಾಡ್ತೀವಿ ಅಂದ್ರೆ ಭಾಗಾಕಾರ ಮಾಡ್ತೀವಿ. ಅದೇ ಅವಾಗ ಏನು ಮಾಡ್ತೈತಿ ಅಂದ್ರೆ 0.05 ಅಂತೇಳಿ ಬರ್ತೈತಿ. ಅದೇ ರೀತಿ ಬಿ ಪ್ರಶ್ನೆಗೆ ಆನ್ಸರ 75 ಪೈಸೆ. ಎಷ್ಟು? 75 ಪೈಸೆ. ಇಲ್ಲಿ 100ನೇ 75 ರೂಪಾಯಿ 0.75 ಇಲ್ಲೈತೆ. ಈ ರೀತಿ ಭಾಗಾಕಾರ ಗೊತ್ತಾಗಬೇಕು. ನಿಮ್ಮ ಪೇರನ್ನ ಬಿಡಿಸೋದ್ನಾಗ ಇದನ್ನ ಬಿಡಿಸ್ಬಾರ್ದು. ನೀವು ಕಚ್ಚಾ ಇದನ್ನು ತಿಳಿಲೈತೆ ಏನು ಮಾಡಿ ಅಂತಂದ್ರೆ ಈ ರೀತಿಯಾಗಿ ಬಿಡಿಸಿನ. ಸಿ 20 ಪೈಸೆ 100ನೇ 20 ರೂಪಾಯಿ = 0.20. ಡಿ 50 ರೂಪಾಯಿ 70 ಪೈಸೆ. 50 ರೂಪಾಯಿ ಐತಿ, ರೂಪಾಯಿ ಒಳಗೆ ಕೊಟ್ಟಾರ, ಯಾಕಂದ್ರೆ ರೂಪಾಯಿ ಒಳಗೆ ವ್ಯಕ್ತಪಡಿಸಿ ಅಂತ ಕೇಳಿರಲ್ಲ, ಅದ್ರ ಸಂಬಂಧ 50 ರೂಪಾಯಿ ಡಿವೈಡೆಡ್ ಬೈ 100ನೇ 70 = 50.70. ಅತಿ ಮುಂದಿನ ಪ್ರಶ್ನೆ ಈ ಪ್ರಶ್ನೆ 725 ಪೈಸೆ. ಪೈಸೆ ಒಳಗೆ ಕೊಟ್ಟಾರ, 725 ಹಚ್ಚೋದು ಡಿವೈಡೆಡ್ ಬೈ 100. ಇದಕ್ಕೆ ಭಾಗ ಮಾಡಿರ್ತೀವಿ. 7 ರೂಪಾಯಿ 25 ಪೈಸೆ ಅಂತಂದ್ರೆ 1 ಪೈಸೆ ಅಂತಂದ್ರೆ ಇದು 1 ರೂಪಾಯಿ ಆಯ್ತಂದ್ರೆ 100 ಪೈಸೆಗಳು. ಅದೇ ರೀತಿ 725 7 ರೂಪಾಯಿ ಆಗೈತಿ 25 ಪೈಸೆ. ಎರಡನೇ ಪ್ರಶ್ನೆ ದಶಮಾಂಶ ಬಳಸಿ ಮೀಟರ್ಗಳಲ್ಲಿ ಬರೆಯಿರಿ ಅಂತ ಕೇಳ್ಯಾರ. ಈ ಪ್ರಶ್ನೆ ಮೊದಲಿ ಪ್ರಶ್ನೆಗಳನ್ನು ನೋಡೋಣ, ಆಮೇಲೆ ಆನ್ಸರ್ಗಳನ್ನು ನೋಡೋಣ. ಈ ಪ್ರಶ್ನೆ 15 ಸೆಂಟಿಮೀಟರ್, ಬಿ ಪ್ರಶ್ನೆ 6 ಸೆಂಟಿಮೀಟರ್, ಸಿ ಪ್ರಶ್ನೆ 2 ಮೀಟರ್ 45 ಸೆಂಟಿಮೀಟರ್, ಡಿ ಪ್ರಶ್ನೆ 9 ಮೀಟರ್ 7 ಸೆಂಟಿಮೀಟರ್, ಈ ಪ್ರಶ್ನೆ 419 ಸೆಂಟಿಮೀಟರ್. ಈಗ ನೋಡಿ ಮಕ್ಕಳೇ, ಪ್ರಶ್ನೆ 2 ದಶಮಾಂಶ ಬಳಸಿ ಮೀಟರ್ಗಳಲ್ಲಿ ಬರೆಯಿರಿ. ನಿಮ್ಗೆ ಗೊತ್ತಿರಬೇಕಿದ್ದು 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್. 15 ಸೆಂಟಿಮೀಟರ್ ಅಂತಂದ್ರೆ 15 ಮೇಲೆ ಬರಬೇಕು, ಕೆಳಗಡೆ ಛೇದ 100 ಹಚ್ಚೋದು. 100 ಯಾಕೆ ಹಚ್ಬೇಕಂತಂದ್ರೆ ಗೊತ್ತೈತಿ, 1 ಮೀಟರ್ದಾಗ 100 ಸೆಂಟಿಮೀಟರ್ ಇರ್ತಾವೆ. ಅದು ಸಂಬಂಧ 0.15 ಭಾಗಾಕಾರ ಈ ರೀತಿ ಮ್ಯಾಲೆ ಇನ್ಕ ಮಾಡಿದ್ರಲ್ಲ ಅದೇ ರೀತಿಯಾಗಿ ಇದನ್ನು ಮಾಡಬೇಕು. ಬಿ ಪ್ರಶ್ನೆ 6 ಸೆಂಟಿಮೀಟರ್ 100ನೇ 6 = 0.06 ಮೀಟರ್. ಸಿ 2 ಮೀಟರ್ 45 ಸೆಂಟಿಮೀಟರ್. 2 ಮೀಟರ್ ಆಲ್ರೆಡಿ ಕೊಟ್ಟಾರ, ಅದನ್ನ ಬಿಡ್ರಿ. 45 ಸೆಂಟಿಮೀಟರ್ ಅಷ್ಟೇ ಮಾಡ್ಬೇಕು ನಾವು. 100ನೇ 45 2 ಮೀಟರ್ 45 ಮೀಟರ್. ಇಲ್ಲಿ ಡಿ 9 ಮೀಟರ್ 7 ಸೆಂಟಿಮೀಟರ್. 9 ಮೀಟರ್ ಕೊಟ್ಟಾರ, ಇದನ್ನ ಈ ಕಡೆ ಹಚ್ಬೋದು. 100ನೇ 7 9 = 9 ಮೀಟರ್ 0.07 ಮೀಟರ್. ಅದೇ ರೀತಿ ಈಗ 419 ಸೆಂಟಿಮೀಟರ್. 419 ಕೊಟ್ಟಾರು ಡಿವೈಡೆಡ್ ಬೈ 100. 100 ಯಾಕೆ ಮಾಡ್ಬೇಕಂದ್ರೆ ಗೊತ್ತೈತಿ, 1 ಮೀಟರ್ನಾಗ 100 ಸೆಂಟಿಮೀಟರ್ ಇರ್ತವೆ. 4 ಮೀಟರ್ 19 ಮೀಟರ್. ಮೂರನೇ ಪ್ರಶ್ನೆ ದಶಮಾಂಶ ಬಳಸಿ ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ. ದಶಮಾಂಶವನ್ನು ಬಳಸಿ ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ ಅಥವಾ ಈ ಪ್ರಶ್ನೆ ಪ್ರಶ್ನೆ ಅಷ್ಟು ನೋಡುವಂತ ಆಮೇಲೆ ಆನ್ಸರ್ ನೋಡೋಣ. 5 ಮಿಲಿಮೀಟರ್
ಬಿ 60 ಮಿಲಿಮೀಟರ್, ಸಿ 164 ಮಿಲಿಮೀಟರ್, ಡಿ 9 ಸೆಂಟಿಮೀಟರ್ 8 ಮಿಲಿಮೀಟರ್. ಈ ಪ್ರಶ್ನೆ 93 ಮಿಲಿಮೀಟರ್. ನೋಡ್ರಿ ಇಲ್ಲಿಗ ಆನ್ಸರ್ 5 ಮಿಲಿಮೀಟರ್. ಇದು ಗೊತ್ತಿರ್ಬೇಕು. ನೀವು 10 ಮಿಲಿಮೀಟರ್ ಅಂತಂದ್ರೆ 1 ಸೆಂಟಿಮೀಟರ್, ಮಿಲಿಮೀಟರ್ ಇದೆ ಸೆಂಟಿಮೀಟರ್ನಾಗ ವ್ಯಕ್ತಪಡಿಸಿ ಅಂತ ಹೇಳ್ಯಾರ ಅವ್ರು. 5 ಮಿಲಿಮೀಟರ್ 10ನೇ 5 ಅಂದ್ರೆ ಇಲ್ಲಿನಕ 100 ಇತ್ತು, ಈಗ 10 ಬತ್ತು. 10 ಮಿಲಿಮೀಟರ್ ಅಂತಂದ್ರೆ 1 ಸೆಂಟಿಮೀಟರ್. ನೀವು ಸ್ಕೇಲ್ ನೋಡ್ರಲ್ಲಿ ಸಣ್ಣ ಸಣ್ಣ ಗೆರೆ ಇರ್ತಲ್ಲ 10 ಇರ್ತಾವೆ 1 ಸೆಂಟಿಮೀಟರ್ನಾಗ. ಈಕ್ವಲ್ ಟು 0.5 ಸೆಂಟಿಮೀಟರ್. ಈಗ ಗೊತ್ತೈತಿ ನಿಮ್ಗೆ. 5ನ ಇಲ್ಲಿ ಹಚ್ಕೊಳ್ಳೋದು, 10 ಇಲ್ಲಿ ಹಚ್ಕೊಳ್ಳೋದು ಛೇದ. ಅವಾಗ ಎಂತಂದ್ರೆ ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡ್ರೆ 50 10 ಇಲ್ಲೇ 50 0 0 ಇದೆ ಅಂತಂದ್ರೆ ಇದಿದ್ದ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಆನ್ಸರ್ ಬರ್ತೈತಿ. ಬಿ 60 ಮಿಲಿಮೀಟರ್ 10ನೇ 60 6.0 ಸೆಂಟಿಮೀಟರ್. ಸಿ 164 ಮಿಲಿಮೀಟರ್ 10ನೇ 164 ಮಿಲಿಮೀಟರ್ ಐತಿ 16.4 ಸೆಂಟಿಮೀಟರ್. ಇಲ್ಲಿ ಮಾಡಿದೈತಿ ಮಾಡಿ ತೋರಿಸೈತಿ ನೋಡಿ. ಈ ರೀತಿಯಾಗಿ ಮಾಡ್ಬೇಕು ನೀವು. ಫೇರ್ನಾಗ ಇದನ್ನ ಬರಿದ ಅವಶ್ಯಕತೆ ಇರಂಗಿಲ್ಲ ಮಕ್ಕಳ. ಡಿ 9 ಸೆಂಟಿಮೀಟರ್ 8 ಮಿಲಿಮೀಟರ್. 9 ಮೀಟರ್ ಆಲ್ರೆಡಿ ಸೆಂಟಿಮೀಟರ್ ಕೊಟ್ಟರು, ಆಲ್ರೆಡಿ ಅದನ್ನ ಇಲ್ಲಿ 10ನೇ 8 9.8 ಸೆಂಟಿಮೀಟರ್. ಈ ಪ್ರಶ್ನೆ 93 ಮಿಲಿಮೀಟರ್ ಈಕ್ವಲ್ ಟು 10ನೇ 93 ಈಕ್ವಲ್ ಟು 9.3 ಸೆಂಟಿಮೀಟರ್. ಈಗ 4ನೇ ಪ್ರಶ್ನೆ ನೋಡಿ ಮಕ್ಕಳೇ. ದಶಮಾಂಶ ಬಳಸಿ ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತಂದ್ರೆ ದಶಮಾಂಶವನ್ನು ಬಳಸಿ ಕಿಲೋಮೀಟರ್ನಾಗ ಬರೆಯಿರಿ ಅಂತಂದ್ರೆ ಎ 8 ಮೀಟರ್, ಬಿ 88 ಮೀಟರ್, ಸಿ 8888 ಮೀಟರ್, ಡಿ 70 ಕಿಲೋಮೀಟರ್ 5 ಮಿಲಿಮೀಟರ್. ಇವಕ್ಕೆ ಆನ್ಸರ್ ಇಲ್ಲಿ ನೋಡೋಣ. ನೋಡಿ ಮಕ್ಕಳಿಗೆ 4ನೇ ಪ್ರಶ್ನೆ ದಶಮಾಂಶ ಬಳಸಿ ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಸೂಚನೆ ಗೊತ್ತಿರಬೇಕು. 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್. 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್. ಅಥವಾ ಈ ಪ್ರಶ್ನೆ 8 ಮೀಟರ್ ಕೊಟ್ಟರು. 1000ನೇ 8 0.008 ಕಿಲೋಮೀಟರ್. ಬಿ 88 ಮೀಟರ್ 1000ನೇ 88 0.088 ಕಿಲೋಮೀಟರ್. 8888 ಮೀಟರ್ 1000ನೇ 8888 ಮೀಟರ್ 8.888 ಕಿಲೋಮೀಟರ್. ಡಿ 70 ಕಿಲೋಮೀಟರ್ 5 ಮೀಟರ್ 70 1000ನೇ 5 70.005 ಕಿಲೋಮೀಟರ್. ಈಗ 5ನೇ ಪ್ರಶ್ನೆ ನೋಡ್ರಿ. ದಶಮಾಂಶ ಬಳಸಿ ಕಿಲೋಗ್ರಾಂಗಳಲ್ಲಿ ಬರೆಯಿರಿ. ಎ 2 ಗ್ರಾಂ, ಬಿ 100 ಗ್ರಾಂ, ಸಿ 3750 ಗ್ರಾಂ, ಡಿ 5 ಕೆಜಿ 8 ಗ್ರಾಂ, ಇ 26 ಕೆಜಿ 50 ಗ್ರಾಂ. ಇದರ ಆನ್ಸರನ್ನು ಇನ್ನು ನೋಡೋಣ. 5ನೇ ಲಾಸ್ಟ್ನೇ ಪ್ರಶ್ನೆ 8.2 ಒಳಗೆ ದಶಮಾಂಶ ಬಳಸಿ ಕಿಲೋಗ್ರಾಂಗಳಲ್ಲಿ ಬರೆಯಿರಿ ಅಂತಂದ್ರೆ ನಿಮ್ಮ ಮೊದಲಿಗೆ ಇದು ಸೂಚನೆ ಗೊತ್ತಿರಬೇಕು. ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಿತಿಲ್ಲಿ. 1 ಕಿಲೋಗ್ರಾಂ ಈಕ್ವಲ್ ಟು 1000 ಗ್ರಾಂ. ಅದರೊಳಗೆ ಮೊದಲೇದು ಈ ಪ್ರಶ್ನೆ 2 ಗ್ರಾಂ 1000ನೇ 2 0.002 ಕೆಜಿ ಕೆಜಿಗಳಲ್ಲಿ ಬರೆಯಿರಿ ಅಂತ ಕೇಳ್ಯಾರ ಅವರು. ಅಂದ್ರೆ ಕಿಲೋಗ್ರಾಂಗಳಲ್ಲಿ. ಬಿ 100 ಗ್ರಾಂ. ಬಿ 100 ಗ್ರಾಂ 1000ನೇ 100 0.100 ಕೆಜಿ ಅಂತ 100 ಅಂತ ಓದಬಾರ್ದು ನಾವು. ಬಿಂದುಗಳಲ್ಲಿ ಈ ರೀತಿಯಾಗಿ ಓದಬೇಕು. ಸಿ 3750 ಗ್ರಾಂ. 3750 ಡಿವೈಡೆಡ್ ಬೈ 1000 3.750 ಕೆಜಿ. ಡಿ 5 ಕೆಜಿ 8 ಗ್ರಾಂ. 5 8 ಡಿವೈಡೆಡ್ ಬೈ 1000 5.008 ಕೆಜಿ. ಈ 26 ಕೆಜಿ 50 ಗ್ರಾಂ. 26 1000ನೇ 50 ಈಕ್ವಲ್ ಟು 26.050 ಕೆಜಿ. ಇಲ್ಲಿಗೆ ಏನು ಮಕ್ಕಳು ಆಯ್ತಂದ್ರೆ 8.2 ಅಭ್ಯಾಸ ಎಲ್ಲ ಮುಗೀತು. ಇನ್ನು 8.3 ಅಭ್ಯಾಸವನ್ನು ಇನ್ನೊಂದು ವಿಡಿಯೋ ಬಿಡ್ತೈತಿ ಅವಾಗ ನೋಡ್ರಿ. ಅಲ್ಲಿವರೆಗೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ. ಅದೇ ರೀತಿ ಎಲ್ಲ ಕಡೆ ಏನು ಮಾಡಿತ್ತಂದ್ರೆ ಕಳಿಸ್ರಿ. ಇನ್ನೂ ಉಳಿದ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದು ಉಪಯೋಗ ಆಗಲಿ.
ಧನ್ಯವಾದಗಳು.